ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಫಿಶ್ ವಡ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇದನ್ನು ನಾವು ಈಗ ಸ್ವಲ್ಪ ನೀರನ್ನು ಹಾಕಿ ಬೇಯಿಸೋಕಿಡೋಣ. ನೋಡಿ, ನಾನಿಲ್ಲಿ 1 ಕಪ್ ಅಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ನಾವೀಗ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಉಪ್ಪು. ಈಗ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆನ್ ಮಾಡಿದ್ದೀನಿ. ಸ್ವಲ್ಪ ಬಾಯ್ಲ್ ಆಗಲಿ, ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಬೆಂದರೆ ಸಾಕು. ಹಾಗೆ ನಮಗೆ ಸ್ವಲ್ಪ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಬೇಕಾಗುತ್ತೆ. ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾವು ಹಸಿಮೆಣಸಿನ್ಕಾಯಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂದರೆ ಚಿಕ್ಕದಾಗಿ ರೌಂಡ್ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಶುಂಠಿ ಕೂಡ ಅಷ್ಟೇ. ನೋಡಿ, ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇಷ್ಟು ಚಿಕ್ಕದಾಗಿರಬೇಕಾಗತ್ತೆ. ಬೆಳ್ಳುಳ್ಳಿ ಬಂದು ನಾವು ಈ ಥರ ಜಜ್ಜಿಬಿಟ್ಟು ಆಮೇಲೆ ಸಿಪ್ಪೆ ಬಿಡಿಸ್ಕೊಳ್ಳಿ. ಈಸಿಯಾಗಿ ಬಿಡಿಸ್ಬೋದು. ಸುಮ್ಮನೆ ಕಟ್ ಮಾಡಿ ಅದು ಫಸ್ಟ್ ಬಿಡಿಸಿ ಆಮೇಲೆ ಕಟ್ ಮಾಡೋದ್ರ ಬದಲು ಈ ಥರ ಮಾಡ್ಬೋದು. ಸೊ ನೆನ್ನೆ ನಾನು ನೋಡಿ ಕೈ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದು ಚಿಲ್ಲಿ ಸ್ವಲ್ಪ ಟಚ್ ಆದರೆ ಹೆವಿ ಉರಿಯುತ್ತೆ. ಸೊ ಕುಕ್ಕಿಂಗ್ ಮಾಡುವಾಗ ಇವೆಲ್ಲ ಕಾಮನ್ನು ಏನು ಮಾಡೋಕ್ಕಾಗಲ್ವಲ್ಲ. ನೋಡಿ, ಫಿಶ್ಶು ಬೆಂದಿದೆ. ನಾವು ತೆಕ್ಕೊಂಬಿಡೋಣ. ಒಂದು 5 ನಿಮಿಷಕ್ಕೆ ನೋಡಿ ಎಲ್ಲ ಈ ಥರ ಆಗಿದೆ. ಸೊ ನೋಡಿ, ಸ್ಕಿನ್ ಎಲ್ಲ ಎದ್ದೊಳುತ್ತೆ, ನೀಟಾಗಿ ಬೆಂದಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸೊ ಆಫ್ ಆಗಿದೆ. ಸೊ ಈ ಥರ ಒಂದು 1/2 kg ಫಿಶ್ ತೊಗೊಂಡ್ರೆ ಆರಾಮಾಗಿ ಸ್ವಲ್ಪ ಮಾಡ್ಕೋಬೋದು. ಈ ಚಳಿಗಾಲ, ಮಳೆಗಾಲ ಅಲ್ವಾ, ತುಂಬ ಯಾಕೋ ಬೆಂಗಳೂರಲ್ಲಿ ಮಳೆ ಹಿಡ್ಕೊಂಡಿದೆ. ಇದು ಮಳೆಗಾಲನೇ ಅಲ್ಲ, ಆದರೂ ಮಳೆ ಇದೆ. ಸೊ ಹಾಗಾಗಿ ಏನಾದರೂ ಬಿಸಿ ಬೇಕು ಅನಿಸುತ್ತೆ ತಿನ್ನೋದಕ್ಕೆ. ಹಾಗೆ ಸೊ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಫಿಶ್ನ. ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ನಾವು ಅದನ್ನು ನೀಟಾಗಿ ಬಿಡಿಸ್ಕೋಬೇಕಾಗತ್ತೆ. ಸೊ ಫಿಶಲ್ಲಿ ಈ ರೀತಿ ಕೂಡ ಒಮ್ಮೆ ಮಾಡ್ಕೊಂಡು ನೋಡಿ. ಯಾವಾಗಲೂ ಫಿಶ್ ಸಾಂಬಾರು, ಕರಿ, ಫ್ರೈ ಈ ಥರ ಡೈಲಿ ಯಾವಾಗಲೂ ಇರುತ್ತೆ. ಸೊ ಫಿಶಲ್ಲಿ ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸೊ ಈ ಥರ ಜಜ್ಕೊಂಡು ಬೆಳ್ಳುಳ್ಳಿನ ನೀಟಾಗಿ ಬಿಡಿಸ್ಕೊಂಡ್ಬಿಟ್ರೆ ನೀಟಾಗಿ ಬಂದುಬಿಡುತ್ತೆ. ನೋಡಿ, ಈ ಥರ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಲೈಕ್ ಮಾಡಿ ಮರಿಬೇಡಿ. ವಿಡಿಯೋ ಎಂಡ್ವರೆಗೂ ನೋಡಿ. ಸೊ ವಿಡಿಯೋ ಮಾಡೋದು ಇವತ್ತು ಲೇಟಾಗೋಯ್ತು ಫ್ರೆಂಡ್ಸ್. ಡ್ಯೂಟಿಯಿಂದ ಬರುವಾಗಲೇ ಲೇಟಾಗೋಯ್ತು ನನಗೆ. ಸೊ ಬರೋ ಟೈಮಲ್ಲಿ ನಾನು ದಾರಿಯಲ್ಲೆಲ್ಲ ಪರ್ಚೇಸ್ ಮಾಡ್ಕೊಂಡು ಬರಬೇಕು. ಏನೇನು ಬೇಕು, ವೀಡಿಯೋಗೆ ಏನು ಬೇಕು ಅಥವಾ ಮನೆಗೆ ಏನು ಬೇಕು ಎಲ್ಲ ನೋಡಿಕೊಂಡು ತೊಗೊಂಡು ಬರಬೇಕಾಗತ್ತೆ. ಸೊ ತೊಗೊಂಡು ಬರೋ ಅಷ್ಟರಲ್ಲಿ ಮಳೆ ಬಂದುಬಿಡ್ತು. ಆದರೂ ನೆನ್ಕೊಂಡೇ ಬಂದಿದ್ದಾಯಿತು. ಟೈಮ್ ಆಲ್ರೆಡಿ ಆಗೋಗಿದೆ ಸ್ವಲ್ಪ. ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತೋದ್ರೆ ಮಕ್ಕಳು ಬಂದುಬಿಡ್ತಾರೆ. ಸೊ ಅಷ್ಟರಲ್ಲಿ ಏನಾದರೂ ಒಂದು ಮಾಡ್ಕೋಬೇಕು. ಸೊ ಈ ಥರ ಬ್ಯುಸಿ ಲೈಫ್ ಯಾರ್ಯಾರಿಗಿದೆ ಅಂತ ಕಾಮೆಂಟ್ ಮಾಡಿ. ನೋಡಿ, ನೈಫಲ್ಲಿ ಸ್ವಲ್ಪ ಈ ಥರ ಎಲ್ಲದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಕಟ್ಟಾದರೆ ಆಯಿತು. ನೋಡಿ, ಇಷ್ಟ ಆಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಸೊ ಈಗ ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಳಿ. ನೋಡಿ, ಈ ಥರ. ಈಗ ನಾವು ಫಿಶನ್ನು ನೋಡಿ ಮುಳ್ಳು ಭಾಗ ತೆಗೆದುಬಿಟ್ಟು ಮೇಲೆ ಇರೋದು ನಾವು ನೀಟಾಗಿ ತೆಕ್ಕೋಬೇಕಾಗತ್ತೆ. ಈ ಥರ. ಹಾಗೆ ಯಾವುದ್ರಲ್ಲಿ ಮಾಡ್ತೀವೋ ನಾವು ಮಿಕ್ಸು ಅದರಲ್ಲೇ ಹಾಕ್ಕೊಳ್ಳಿ. ನೀಟಾಗಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ಮಕ್ಕಳು ತಿನ್ನೋದು. ಸೊ ಮನೇಲಿ ಮಕ್ಳು ಇರ್ತಾರಲ್ಲ, ಸೊ ಮಕ್ಕಳು ಯಾರು ತಿನ್ನುವಾಗ ಅದರಲ್ಲಿ ಏನು ಇಲ್ಲ ಅನ್ನೋ ಧೈರ್ಯವಾಗಿ ತಿಂದುಬಿಡ್ತಾರೆ. ಸೊ ಕ್ಲೀನಾಗಿ ನೋಡಿ ಈ ಥರ ಬಿಡಿಸ್ಕೊಂಡ್ಬಿಟ್ರೆ ಈ ಮುಳ್ಳಿನ ಪೊಸಿಷನ್ ಬಂದುಬಿಡತ್ತೆ. ನೋಡಿದ್ರಲ್ಲ, ಈ ಥರ ಎಲ್ಲದನ್ನು ಹೀಗೆ ಬಿಡಿಸ್ಕೊಳ್ಳೋಣ. ಈಗ ಬಿಡಿಸ್ಕೊಂಡು ಆಗಿದೆ ನೋಡಿ, ಇಷ್ಟ ಆಗಿದೆ. ಈಗ ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ನೀವು ಈ ಥರ. ಆವಾಗ ನಿಮ್ಗೆ ಎಲ್ಲರೂ ಒಂದು ಮುಳ್ಳಿದ್ರೆ ನೋಡಿ ಈ ಥರ ಸಿಗುತ್ತೆ. ಸ್ವಲ್ಪ ಈ ಥರ ಪುಡಿ ಮಾಡ್ಕೊಳ್ಳಿ.
ಚಿಕ್ಕದಾಗಿ ಯಾವುದಾದ್ರೂ ಮುಳ್ಳಿದ್ರೂ ಕೈಗೆ ಸಿಗುತ್ತೆ. ಈಗ ನಾವು ಒಂದೊಂದಾಗಿ ಸೇರಿಸ್ಕೊಳ್ಳೋಣ ಏನೇನು ಬೇಕೋ ಅದೆಲ್ಲ. ಆನಿಯನ್, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ. ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಆಗಲೇ ನಾವು ಫಿಶ್ ಬಾಯ್ಲ್ ಆಗೋದಕ್ಕೂ ಹಾಕಿದ್ವಲ್ಲ, ಸೊ ಇವಾಗ ಜಾಸ್ತಿ ಬೇಡ, ಸ್ವಲ್ಪ ಮಾತ್ರ ಸೇರಿಸ್ಕೊಳ್ಳಿ. ಬಟ್ ನಾನು ಏನೇ ಕಮ್ಮಿ ಹಾಕಬೇಕು ಅಂದ್ಕೊಂಡ್ರು ಕೆಲವು ಟೈಮ್ ತುಂಬಾ ಅಂದರೆ ಒಂದು ಸ್ವಲ್ಪ ಏನಾದರೂ ಜಾಸ್ತಿ ಆಗಿರುತ್ತೆ ನನ್ನ ಕೈಯಲ್ಲಿ ಉಪ್ಪು. ನಮ್ಮ ಮನೆಯಲ್ಲಿ ಡೈಲಿ ಎಲ್ಲ ಯಾವಾಗಲಾದರೂ ಸಮ್ ಟೈಮ್, ಬಟ್ ಉಪ್ಪಂತೂ ಸ್ವಲ್ಪ ಜಾಸ್ತಿ ಇರುತ್ತೆ, ಇಲ್ಲಾಂದರೆ ಕರೆಕ್ಟ್ ಇರುತ್ತೆ. ಹಾಗೆ ಇದಕ್ಕೆ ನಾನು 1-2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ. ನಾವು ಗ್ರೀನ್ ಚಿಲ್ಲಿ ಕೂಡ ಹಾಕಿದ್ದೀವಿ, ನೋಡಿಕೊಂಡು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳಿ. ಈಗ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳಿಗೆಲ್ಲ ಫಿಶ್ಶು ಹಾಗೆ ಕೊಟ್ಟರೆ ನೀರು ತಿನ್ನೋದಿಲ್ಲ, ಬೇಡ ಅಂತ ಎಲ್ಲ ಹೇಳ್ತಾರೆ. ಸೊ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಆಗಲಿ ಅವ್ರಿಗೆ ಟೇಸ್ಟಲ್ಲಿ ಡಿಫ್ರೆನ್ಸ್ ಗೊತ್ತಾಗಲ್ಲ ಬೇಗ, ಸೊ ತಿಂದುಬಿಡ್ತಾರೆ. ಈ ಥರ ಸ್ನ್ಯಾಕ್ಸು ನಾವು ಎಣ್ಣೆಲಿ ಕರೆದಿರೋ ಥರದ್ದು ಏನಾದರೂ ಆದರೆ ನೀಟಾಗಿ ತಿಂದುಬಿಡ್ತಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾವು ಒಂದು ಎಗ್ಗನ್ನು ಒಡೆದು ಹಾಕ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದಾಗಿದೆ, ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ ಒಂದು 5 ನಿಮಿಷ. ಹಾಗೆ ನಾನಿಲ್ಲಿ ಒಂದು 2 ಬ್ರೆಡ್ ಪೀಸ್ನ ಬಿಸಿ ಮಾಡ್ಕೊತಾ ಇದ್ದೀನಿ, ಪೌಡ್ರ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಎಗ್ ಇಟ್ಕೊಂಡಿದ್ದೀನಿ, ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಸೊ ಇದಾಗಿದೆ, ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ, ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಬ್ರೆಡ್ ಪೌಡರ್ ರೆಡಿಯಾಗಿದೆ. ಹಾಗೆ ನಾನಿಲ್ಲಿ ಆಯಿಲ್ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ನೋಡಿ, ನಾವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ಇದನ್ನು ನಾವು ತಟ್ಬಿಟ್ಟಾದರೂ ಮಾಡ್ಬೋದು, ಇಲ್ಲಾಂದರೆ ಈ ಥರ ರೋಲ್ ಥರ ಮಾಡ್ಕೊಳ್ಳಿ. ಮಕ್ಕಳಿಗೆ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರಲ್ವ, ಸೊ ಹಾಗಾಗಿ ನೋಡಿ ಈ ಥರ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ನಿಮಗೆ ಬೇಕಾದರೆ ನಮಗೆ ವಡೆ ಶೇಪಲ್ಲಿ ಬೇಕಲ್ವಾ, ಸೊ ವಡೆ ಶೇಪಲ್ಲಿ ಬೇಕಂದರೆ ನಾವು ಈ ಥರ ಮಾಡಿಕೊಂಡು ಸ್ವಲ್ಪ ಕೈಯಲ್ಲಿ ಈ ಥರ ತಟ್ಕೊಳ್ಳಿ. ಆನಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಲ್ಲ, ಸೊ ಹಾಗಾಗಿ ಅದು ಒಂದೊಂದು ಬಿದ್ದೋಗುತ್ತೆ, ಪರವಾಗಿಲ್ಲ. ಎಷ್ಟಿರುತ್ತೋ ಅಷ್ಟಿರಲಿ ಅದರಲ್ಲಿ. ನೋಡಿ ಈ ಥರ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಎಲ್ಲದನ್ನು ಇದೇ ರೀತಿ ಮಾಡ್ಕೋಬೇಕಾಗತ್ತೆ. ಚಿಕ್ಕ ಮಕ್ಕಳಿಗೆಲ್ಲ ಸ್ವಲ್ಪ ಏನಾದರೂ ಅವ್ರಿಗೆ ಡಿಫ್ರೆಂಟಾಗಿ ಈ ಥರ ಏನಾದರೂ ಕೊಟ್ಬಿಟ್ಟು ಸ್ವಲ್ಪ ಸಾಸ್ ಏನಾದರೂ ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಮಗೆಲ್ಲ ಏನು ಆ ಥರ ಏನಿಲ್ವಲ್ಲ, ಸೊ ದೊಡ್ಡವ್ರಿಗೆಲ್ಲ ಯಾವ ಶೇಪಲ್ಲಿದ್ದರೂ ಓಕೆ, ನಮಗೆ ರೌಂಡ್ ಇದ್ದರೂ ಓಕೆ, ಇಲ್ಲ ಆ ಥರ ಇದ್ದರೂ ಓಕೆ ಅಲ್ವಾ. ಸೊ ಹಾಗಾಗಿ ನಮಗೆ ಯಾವ ಥರ ಇದ್ದರೂ ನಡೆಯುತ್ತೆ. ಈ ಥರ ಎಲ್ಲದನ್ನು ಮಾಡ್ಕೊಳ್ಳೋಣ. ಸೊ ಇಲ್ಲಿ ಎಗ್ ಇದೆಯಲ್ವ, ನಾವು ಈ ಎಗ್ಗಲ್ಲಿ ಇದನ್ನು ಈ ಥರ ರೋಲ್ ಮಾಡಬೇಕಾಗತ್ತೆ. ರೋಲ್ ಮಾಡಿಬಿಟ್ಟು ನಾವು ಇದರಲ್ಲಿ ಈ ಥರ ರೋಲ್ ಮಾಡಬೇಕು. ನೋಡಿ ಈ ಥರ ತೆಗೆದಿಟ್ಕೋಬೇಕು ಎಲ್ಲ ಒಂದು ಪ್ಲೇಟಲ್ಲಿ. ಹಾಗೆ ಎಲ್ಲದನ್ನು ಮಾಡ್ಕೊಳ್ಳೋಣ. ಇಲ್ಲ ನೀವು ರೌಂಡಾಗಿ ಕೂಡ ಮಾಡ್ಕೋಬೋದು. ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ, ಹಾಗೆ ನಾವು ಕೂಡ ಮನೆಯಲ್ಲಿ ಈ ಮಳೆಯಲ್ಲಿ ಚಳಿಯಲ್ಲಿ ಈ ಥರ ಇದ್ದಾಗ ಸೊ ಏನಾದರೂ ಬೇಕು ಬಿಸಿದು ತಿನ್ನೋಕ್ಕೆ ಅಂದಾಗ ನಮ್ಗೆ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ನಮಗೊಂದು ಸ್ವಲ್ಪ ಚೇಂಜ್ ಕೂಡ ಇರುತ್ತೆ. ನೋಡಿ ಎಲ್ಲದನ್ನು ಈ ಥರ ಮಾಡಿಟ್ಕೊಳ್ಳೋಣ. ನಾವು ಇದನ್ನು ಡೀಪ್ ಫ್ರೈ ಆದರೂ ಮಾಡ್ಬೋದು, ಇಲ್ಲ ಶಾಡೋ ಫ್ರೈ ಆದರೂ ಮಾಡ್ಬೋದು. ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ನಾವು ಹಾಗೂ ಮಾಡ್ಕೋಬೋದು, ಇಲ್ಲ ಡೀಪಾಗಿ ನಾವು ಫ್ರೈ ಮಾಡ್ಕೋಬೋದು. ಯಾಕೆಂದರೆ ಇದನ್ನು ನಾವು ಆಲ್ರೆಡಿ ಸ್ವಲ್ಪ ಬಾಯ್ಲ್ ಮಾಡಿದ್ದೀವಲ್ವ ಫಿಶ್ಶು, ಸೊ ಹಾಗಾಗಿ ನಮಗೇನು
ಡೀಪ್ ಫ್ರೈಯೇ ಅವಶ್ಯಕತೆ ಇರಲ್ಲ. ಸೊ ನಾನು ಡೀಪ್ ಫ್ರೈನೇ ಮಾಡ್ತಾಯಿದ್ದೀನಿ, ತವಾ ಫ್ರೈ ಆ ಥರ ಮಾಡ್ತಿಲ್ಲ. ನೋಡಿ ಆಯಿಲ್ ಚೆನ್ನಾಗಿ ಬಿಸಿಯಾಗಿದೆ, ನಿಧಾನಕ್ಕೆ ಹಾಕ್ಕೊಳ್ಳೋಣ. ಅದು ಬ್ರೆಡ್ ಕ್ರಮ್ಸ್ ಹಾಕಿರ್ತೀವಲ್ಲ, ಸ್ವಲ್ಪ ಬೇಗ ಕಲರ್ ಚೇಂಜ್ ಆಗುತ್ತೆ. ಹಾಗೆ ನಿಧಾನಕ್ಕೆ ತಿರುಗಿಸಿ ಹಾಕ್ಕೊಳ್ಳಿ. ಆದರೆ ಏನು ಸೀದೋಗಿರಲ್ಲ, ಅದು ಕಲರ್ ಚೇಂಜ್ ಆಗುತ್ತಷ್ಟೇ. ಯಾವ್ದ್ಯಾವ್ದು ಆಗಿದೆಯೋ ಅದನ್ನು ನೋಡಿ ನೋಡಿ ತೆಗ್ಕೊಂಬಿಡಿ. ತುಂಬ ಆಯಿಲ್ ಬಿಸಿ ಇದ್ದರೆ ಬೇಗ ಅದ ಮೇಲೆ ಕಲರ್ ಬರುತ್ತೆ. ಸ್ವಲ್ಪ ನೋಡಿ ನಾವು ಹಾಕಿದ ಸ್ವಲ್ಪ ಹೊತ್ತಾದರೂ ನೋಡಿ ಆವಾಗ ಅಷ್ಟು ಕಲರ್ ಬರಲ್ಲ. ತುಂಬ ಬಿಸಿ ಇರೋ ಆಯಿಲ್ಗೆ ಹಾಕ್ಬಿಟ್ರೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ. ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ನೋಡಿ ಈ ಥರ ಇದು ಆಗಿದೆ, ತೆಕ್ಕೊಂಬಿಡೋಣ. ಹಾಗೆ ನಿಮಗೆ ನಾನು ಇದು ನಾವು ಎಗ್ಗಲ್ಲಿ ಬ್ರೆಡ್ ಕ್ರಮ್ಸು ಇಲ್ಲದೇ ಮಾಡಿದ್ರೆ ಹೇಗಿರುತ್ತೆ ಅಂತ ಕೂಡ ನೋಡಿ. ಅದು ಕೂಡ ಚೆನ್ನಾಗಿರುತ್ತೆ. ನಾವು ಬ್ರೆಡ್ ಕ್ರಮ್ಸ್ ಹಾಕಿ ಮಾಡೋದ್ರಿಂದ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಅಷ್ಟು ಬಿಟ್ಟರೆ ನಾವು ಹಾಗೆ ಕೂಡ ಮಾಡಿಕೊಂಡ್ರೆ ನಾರ್ಮಲ್ ನಾವು ವಡೆ ಮಾಡ್ಕೊತೀವಲ್ಲ ಆ ಥರನೇ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆಯೇ ಅದು ನೋಡೋದಕ್ಕೂ ಚೆನ್ನಾಗೇ ಇರುತ್ತೆ. ನೋಡಿ ಅದು ಏನು ಸಪ್ರೇಟಾಗಿ ಬಿಟ್ಕೊಳ್ಳಲ್ಲ. ನಾವು ಬ್ರೆಡ್ ಕ್ರಮ್ಸ್ ಹಾಕಿಲ್ಲ ಅಂದರೂ ಕೂಡ ನೀಟಾಗಿ ನೋಡಿ ಅದು ಕೂಡ ಸೇಮ್ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಅದರಲ್ಲಿ ನಾವು ಹಾಕಿ ಸ್ವಲ್ಪ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಅದು ಕೂಡ ನೋಡಿ ನಾವು ಏನು ಹಾಕದೆ ಅಂದರೆ ಬ್ರೆಡ್ ಕ್ರಮ್ಸು ಎಗ್ಗು ಹಾಕದೆ ಮಾಡಿರೋದು ನೋಡಿ ಈ ಥರ ಇರುತ್ತೆ. ನೋಡಿ ಅದು ಕೂಡ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಹಾಗೆ ಕೂಡ ನಾವು ತಿನ್ಕೋಬೋದು. ನೀವು ಆ ಥರ ಬೇಕಂದರೆ ಹಾಗೆ ಮಾಡ್ಕೊಳ್ಳಿ. ಇಲ್ಲ ನಮಗೆ ಈಸಿಯಾಗಿದೆ ಬೆಟರು ಅಂದರೆ ಬ್ರೆಡ್ ಎಲ್ಲ ಕ್ರಮ್ಸ್ ಪೌಡರ್ ಮಾಡಿಕೊಂಡು ಎಗ್ ಹೊಡೆದು ಅದನ್ನೆಲ್ಲ ಮಾಡ್ಕೊಳ್ಳೋದು ಆಗಲ್ಲ ಅಂದರೆ ಸೊ ನಾವು ಈಸಿಯಾಗಿ ಈ ಥರ ಕೂಡ ಮಾಡ್ಕೋಬೋದು. ವಡೆ ತಟ್ಟದಾಗೆ ತಟ್ಬಿಟ್ಟು ಹಾಗೆ ಹಾಕ್ಬಿಟ್ರೆ ಆಯಿತು. ನೋಡಿ ವಡೆ ಕೂಡ ಹಾಗೆ ಹಾಕ್ಕೊಂಡ್ರೆ ನೋಡಿ ಈ ಥರ ವಡೆಗಳು ನಾವು ವಡೆ ಮಾಡಿದಾಗ ಯಾವ ಥರ ಇರುತ್ತೆ ಸೇಮ್ ಹಾಗೆ ಇರುತ್ತೆ. ಆದರೆ ಟೇಸ್ಟ್ ಬೇರೆ ಇರುತ್ತೆ. ಸೊ ಇದೆಲ್ಲ ಆಯಿತು. ಇವಾಗ ಎಲ್ಲ ತೆಕ್ಕೊಳ್ಳೋಣ. ರೆಡಿಯಾಗಿದೆ ಫಿಶ್ ವಡಾ ಆ್ಯಂಡ್ ರೋಲ್. ಫಿಶ್ ರೋಲ್ ಆ್ಯಂಡ್ ವಡಾ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಗೆ 2 ಥರನೂ ಮಾಡಿದ್ದೀನಿ ನೋಡಿ. ಸೊ ಈಗೇನು ತಿನ್ಬೋದು, ನಾವು ಈ ಥರ ಕೂಡ ತಿನ್ಬೋದು. ನೋಡಿ ಇದು ಕೂಡ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ. ಮೇಲೆ ಒಂಥರ ಗರಿ ಗರಿ ಇರುತ್ತೆ ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಇಲ್ಲಿ ಸಾಸ್ ಜೊತೆಲಿ ಹೀಗೆ ಅದ್ಭುತವಾಗಿದೆ. ನಿಮ್ಮನೇಲಿ ಕೂಡ ಒಮ್ಮೆ ಟ್ರೈ ಮಾಡಿ. ಆ ಶುಂಠಿ ಫ್ಲೇವರು, ಬೆಳ್ಳುಳ್ಳಿ ಫ್ಲೇವರು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದರಲ್ಲಿ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಫ್ಯಾಮಿಲಿ ಫ್ರೆಂಡ್ಸ್ ಅಂಡ್ಗೆ ಶೇರ್ ಮಾಡಿ. ನೀವು ಕೂಡ ನಿಮ್ಮನೇಲಿ ಕೂಡ ಒಮ್ಮೆ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.